ನಮಸ್ಕಾರ ಸ್ನೇಹಿತರೆ, ವರ್ಷ ಖುಷಿ ಕುಕಿಂಗ್ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥ ರೆಸಿಪಿ ಬಂದು ಎಗ್ ಫ್ರೈಡ್ ರೈಸ್. ಈ ರೀತಿಯಾಗಿ ಗೊಜ್ಜನ ಮಾಡಿಕೊಂಡು ನಮಗೆ ಯಾವಾಗ ಬೇಕೋ ಆವಾಗ ಬಿಸಿ ಅನ್ನದ ಜೊತೆ ಮಿಕ್ಸ್ ಮಾಡಿಕೊಂಡು ನಾವು ತಿನ್ಕೋಬೋದು. ಈ ರೆಸಿಪಿನ ಜಸ್ಟ್ 15 ಮಿನಿಟ್ಸಲ್ಲಿ ಹೇಗೆ ಮಾಡೋದು ಅಂತ ಇವಾಗ ನಾವು ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ಗೆ 5 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಳ್ಳಿ. ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಡಿ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಅರ್ಧ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ. ಆಮೇಲೆ 1 ಕ್ಯಾರೆಟ್ನ ಸಣ್ಣದಾಗಿ ತುರಿದು ಹಾಕ್ಕೊಳ್ಳಿ. ಆಮೇಲೆ ಅರ್ಧ ಆನಿಯನ್ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಇದು ಒಂದು 5 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆದಮೇಲಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದು ಒಂದು 15 ಮಿನಿಟ್ಸ್ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡಿ. ಮುಕ್ಕಾಲು ಭಾಗ ಬೆಂದಿದೆ ಅಂತ ನಿಮ್ಗೆ ಯಾವಾಗ ಅನಿಸುತ್ತೆ ಆಗ ಈ ರೀತಿಯಾಗಿ ಎಲ್ಲ ಸ್ವಲ್ಪ ಸೈಡ್ಗೆ ತಳ್ಕೊಂಡು ಇನ್ನು ಅರ್ಧ ಭಾಗಕ್ಕೆ ಏನಿದೆ ಅಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆಮೇಲೆ ಮೊಟ್ಟೆನ ಹಾಕ್ಕೊಳ್ಳಿ. ಯಾಕೆಂದರೆ ತಳ ಅಂಟದಿರ ಇರುತ್ತೆ, ಹಾಗಾಗಿ ತಳಕ್ಕೆ ಒಂದು ಸ್ಪೂನ್ನ ನೀವು ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಆ ಮೊಟ್ಟೆ ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಸ್ವಲ್ಪ ಪೆಪ್ಪರ್, ಅದು ತರಕಾರಿ ಮೇಲೆ ಈ ಕಡೆ ಕ್ಯಾರೆಟ್ ಕ್ಯಾಪ್ಸಿಕಮ್ ಏನಿದೆ ಅದಕ್ಕೂ ಸ್ವಲ್ಪ ಪೆಪ್ಪರ್ನ ಹಾಕ್ಕೊಳ್ಳಿ. ಹಾಗೆ ಮೊಟ್ಟೆ ಏನು ಹಾಕ್ಕೊಂಡಿದ್ರೆ ಆ ಮೊಟ್ಟೆ ಮೇಲೆ ಕೂಡ ಸ್ವಲ್ಪ ಉಪ್ಪು ಪೆಪ್ಪರ್ನ ಹಾಕಿ ಹಾಗೆ ಅದನ್ನು ಬೇಯೋದಕ್ಕೆ ಒಂದು ಲೋ ಫ್ಲೇಮಲ್ಲೇ ಇಟ್ಕೊಂಡು ಬಿಟ್ಬಿಡಿ. ಯಾಕೆಂದರೆ ಇಲ್ಲಾಂದರೆ ಅದು ಮೊಟ್ಟೆ ತಳ ಫುಲ್ ಸೀದೋಗ್ಬಿಡುತ್ತೆ. ಅದು ಸೀತೀರ ಇರಬೇಕು ಅಂತಂದರೆ ನೀವು ಲೋ ಫ್ಲೇಮಲ್ಲೇ ಲೈಟಾಗಿ ಒಂದು 2 ಮಿನಿಟ್ಸ್ಗೆ ಸ್ವಲ್ಪನೇ ಮಿಕ್ಸ್ ಮಾಡಿ. ಅದು ಲೈಟಾಗಿ ಮಿಕ್ಸ್ ಮಾಡಿ, ಯಾಕೆಂದರೆ ಅದು ಎಗ್ ಬುಜಿ ಥರ ಸ್ವಲ್ಪ ದಪ್ಪ ಬರಬೇಕು. ಹಾಗೆ ಸುತ್ತು ಸ್ವಲ್ಪ ಎಣ್ಣೆನ ಹಾಕಿ, ಏನಕ್ಕೆ ಅಂದರೆ ಸ್ವಲ್ಪ ತಳ ಅಂಟದಿರ ಇರಲಿ ಅಂತ ಅಷ್ಟೆ. ಒಂದು 10 ಮಿನಿಟ್ಸ್ ಇದೇ ಥರ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಲೈಟಾಗಿ ಮಿಕ್ಸ್ ಮಾಡ್ತಿದ್ರೆ ಅದು 5 ಮಿನಿಟ್ಸಲ್ಲೇ ಬೆಂದ್ಬಿಡತ್ತೆ. ಆಮೇಲೆ ಇದಕ್ಕೆ 1/4 ಸ್ಪೂನಷ್ಟು ಗರಂ ಮಸಾಲ ಪೌಡರ್ನ ಹಾಕ್ಕೊಳ್ಳಿ. ಆಮೇಲೆ 1 ಸ್ಪೂನಷ್ಟು ಟೊಮೊಟೊ ಕೆಚಪ್ನ ಹಾಕ್ಕೊಂಡು ಸೋಯಾ ಸಾಸ್ ಅರ್ಧ ಚಮಚ ಅಷ್ಟು ಸೋಯಾ ಸಾಸ್ನ ಹಾಕ್ಕೊಳ್ಳಿ. ಅದಾದಮೇಲೆ ಎಲ್ಲನೂ ಒಂದೇ ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಇದಕ್ಕೆ ಚಿಲ್ಲಿ ಪೌಡರ್ ಸೇರಿಸ್ತಿಲ್ಲ ಆ್ಯಂಡ್ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ತಿಲ್ಲ, ಬರೀ ಪೆಪ್ಪರ್ ಪೌಡ್ರನ್ನ ಮಾತ್ರ ಹಾಕಿದ್ದೀನಿ. ಇಫ್ ನಿಮಗೆ ಖಾರ ಬೇಕು ಅಂತ ಅನಿಸಿದ್ರೆ ಇಲ್ಲಿ ಸ್ವಲ್ಪ ನೀವು ಟೇಸ್ಟ್ನ ಮಾಡಿ ನಿಮಗೆ ಖಾರ ಬೇಕು ಅಂತ ಅನಿಸಿದ್ರೆ ಚಿಲ್ಲಿ ಪೌಡರ್ನಾದರೂ ಹಾಕ್ಕೊಳ್ಳಿ, ಇಲ್ಲ ಪೆಪ್ಪರ್ ಪೌಡರ್ನಾದರೂ ಹಾಕ್ಕೊಳ್ಳಿ. ಹಾಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು 2 ಮಿನಿಟ್ಸ್ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗೋದಕ್ಕೆ ಬಿಟ್ಟರೆ ಈ ಎಗ್ ಫ್ರೈಡ್ ರೈಸ್ ಗೊಜ್ಜು ರೆಡಿ ಆಗುತ್ತೆ. ಇದಾದಮೇಲೆ ಬಿಸಿ ಅನ್ನದ ಜೊತೆಗೆ ಗೊಜ್ಜನ್ನ ಮಿಕ್ಸ್ ಮಾಡಿಕೊಂಡು ನಾವು ಯಾವಾಗ ಬೇಕಂದರೆ ಆವಾಗ ಬಿಸಿ ಅನ್ನ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ತಿನ್ಕೋಬೋದು. ಇದನ್ನು ಆರಾಮಾಗಿ 3 ಮೆಂಬರ್ಸ್ಗೆ ಸರ್ವ್ ಮಾಡ್ಬೋದು. ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಸೇಮ್ ಸ್ಟ್ರೀಟ್ ಫುಡ್ ಥರ ಇದೆ ಅಂತ. ನೀವು ಇದನ್ನು ಟ್ರೈ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ. ಮರ್ತೋಗ್ದಿರ ಲೈಕ್ ಮತ್ತು ಶೇರ್ ಕೂಡ ಮಾಡಿಬಿಟ್ಟೋಗಿ. ಹಾಗೆ 1 ನಿಮಿಷ, ವರ್ಷ ಖುಷಿ ಕುಕಿಂಗ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗೋದು ಮರಿಬೇಡಿ. ಥ್ಯಾಂಕ್ ಯು.